ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸಖಿ ಸಿರಿಗೆ ಸ್ವಾಗತ. ಇವತ್ತು ಚಪಾತಿ ತಿಂದ್ಬಿಟ್ಟು ಬೋರ್ ಆಗಿದೆ, ಸ್ಪೆಷಲಾಗಿ ಮಾಡಿಕೊಡ್ಬೇಕು, ಮಕ್ಕಳು ಮತ್ತು ದೊಡ್ಡವರು ಇಷ್ಟಪಟ್ಟು ತಿನ್ನಬೇಕು ಅಂತ ಅಂದಾಗ ಈ ಥರ ಒಂದು ಹೊಸದಾಗಿ ತಿಂಡಿ ಮಾಡಿಬಿಟ್ಟು ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ. ತುಂಬ ಸುಲಭ ಕೂಡ ಹೌದು. ಇದು ಬೆಳಗಿನ ತಿಂಡಿ ಅಥವಾ ಸಂಜೆ ಹೊತ್ತಿನ ತಿಂಡಿಗೆ ಮಾಡ್ಕೋಬೋದು. ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಹಾಗೆ ಪ್ಯಾನ್ ಬಿಸಿ ಆದ ಕೂಡಲೇ ಎಣ್ಣೆನ ಹಾಕಿಬಿಟ್ಟು ಎಣ್ಣೆ ಬಿಸಿ ಆದ ಕೂಡಲೇ 2 ಈರುಳ್ಳಿನ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ. ಅದನ್ನು ಸೇರಿಸ್ಕೊಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಈರುಳ್ಳಿನ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಹೈ ಫ್ಲೇಮ್ ಇಟ್ಕೊಬಿಟ್ಟು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿದರೆ ಸಾಕಾಗುತ್ತೆ. ತುಂಬ ಏನು ಗೋಲ್ಡನ್ ಬ್ರೌನ್ ಆಗೋದು ಆ ಥರ ಏನು ಬೇಡ. ಸ್ವಲ್ಪ ಹಸಿ ವಾಸನೆ ಹೋಗ್ಬಿಟ್ಟು ಫ್ರೈ ಆದರೆ ಸಾಕಾಗತ್ತೆ. ಸೊ ಅದಾದ ಕೂಡಲೇ ನಾನು ಒಂದು ಅರ್ಧ ಕಪ್ನಷ್ಟು ಕ್ಯಾಬೇಜನ್ನು ಕೂಡ ಸಣ್ಣ ಪೀಸನ್ನೇ ಮಾಡಿದ್ದೀನಿ. ಸಣ್ಣ ಪೀಸ್ ಮಾಡಿದರೆ ನಮಗೆ ಸ್ವಲ್ಪ ಬೇಗ ಬೇಯುತ್ತೆ ಅನ್ನೋದಕ್ಕೋಸ್ಕರ. ಸೊ ಅದನ್ನು ಕೂಡ ಅಷ್ಟೇ ಸಣ್ಣ ಫ್ಲೇಮ್ ಇಟ್ಕೊಬಿಟ್ಟು ಬಿಸಿ ಮಾಡಿಕೊಂಡು ಅದನ್ನು ಸ್ವಲ್ಪ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಹಾಗೆ ಇಲ್ಲಿ ಕ್ಯಾರೆಟನ್ನು ಕೂಡ ನೀವು ಸೇರಿಸ್ಕೋಬೋದು. ಅದರ ನಂತರ ನಾವು ಅದಕ್ಕೆ ಸ್ವಲ್ಪ ಅಚ್ಚಕಾರದ ಪುಡಿ, ಸ್ವಲ್ಪ ಅರಿಶಿಣದ ಪುಡಿ, ಹಾಗೆ ಸ್ವಲ್ಪ ಜೀರಿಗೆ ಪುಡಿ, ಸ್ವಲ್ಪ ಗರಂ ಮಸಾಲ ಪುಡಿ ಡಿಫ್ರೆಂಟ್ ಟೇಸ್ಟಿಗೋಸ್ಕರ, ಹಾಗೆ ರುಚಿಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿಯ ಪೇಸ್ಟ್ ಇದನ್ನು ಹಾಕಿಬಿಟ್ಟು ಪೂರ್ತಿ ನೀಟಾಗಿ ಹೊಂದ್ಕೊಳ್ಳೋ ಥರ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಟೈಮಲ್ಲಿ ಮಾತ್ರ ಸಣ್ಣ ಫ್ಲೇಮ್ ಇಟ್ಕೊಬಿಟ್ಟು ನೀಟಾಗಿ ಎಲ್ಲ ಹೊಂದ್ಕೊಳ್ಳೋ ಥರ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇದನ್ನು ಒಂದು ಬೈಂಡಿಂಗ್ ಸ್ವಲ್ಪ ಚೆನ್ನಾಗಿ ಬರಬೇಕು ಅನ್ನೋದಕ್ಕೋಸ್ಕರ ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಸೊ ಬೈಂಡಿಂಗ್ ಸ್ವಲ್ಪ ಚೆನ್ನಾಗಿ ಬರಲಿ ಸ್ಟಫ್ ಅಂಥೇಳಿ ಅಷ್ಟೇ. ಸೊ ಅದನ್ನು ಹಾಕಿಬಿಟ್ಟು ನೀಟಾಗಿ ಸ್ವಲ್ಪ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ಈ ಟೈಮಲ್ಲೂ ನೀವು ಸಣ್ಣ ಫ್ಲೇಮೇ ಇಟ್ಕೊಳ್ಳಿ. ಸೊ ನಂತರ ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಅಷ್ಟೇ. ನೀವು ಟೊಮೆಟೊ ಸಾಸ್ ಕೂಡ ಲಾಸ್ಟಿಗೆ ಸೇರಿಸ್ಕೋಬೋದು. ನಾನಿಲ್ಲಿ ಟೊಮೆಟೊನ್ನೇ ಸೇರಿಸ್ತಾ ಇದ್ದೀನಿ. ಮೊದಲಿಗೆ ಟೊಮೆಟೊ ಹಾಕಿಲ್ಲ, ನಾನು ಕೊನೆಗೆ ಸೇರಿಸ್ತಾ ಇದ್ದೀನಿ. ನೀಟಾಗಿ ಎಲ್ಲ ಒಂದ್ಸರಿ ಹೊಂದ್ಕೊಳ್ಳೋ ತನಕ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಸ್ಟಫಿಂಗ್ ರೆಡಿ ಆಗುತ್ತೆ. ಇದು ತಣ್ಣಗಾಗೋ ತನಕ ಹಾಗೆ ಬಿಟ್ಕೊಬಿಟ್ಟು ನಾವು ಗೋಧಿ ಹಿಟ್ಟು ಕಲಿಸ್ಕೊಳ್ಳೋದಕ್ಕೆ ನಮಗೆ 2 ಕಪ್ನಷ್ಟು ಹಿಟ್ಟು ಬೇಕಾಗುತ್ತೆ. ಹಿಟ್ಟು ಬಂದುಬಿಟ್ಟು ಫುಲ್ ಸಾಫ್ಟಾಗಿ ಬರಬೇಕಾಗತ್ತೆ. ಸೊ ಸ್ವಲ್ಪ ರುಚಿಗೆ ಉಪ್ಪು, ಹಾಗೆ ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಬೇಕಾಗತ್ತೆ. ನಿಮಗೆ ಎಷ್ಟು ಸಾಫ್ಟು ಹಾಗೆ ಲೇಯರ್ ಆಗಿ ಬರೋದಕ್ಕೆ ನಾವು ಫಸ್ಟಿಗೆ ಎಣ್ಣೆನ ಹಾಕಿಬಿಟ್ಟು ಒಂದು ಸರಿ ಮಿಕ್ಸ್ ಮಾಡ್ಕೊಬಿಟ್ಟು ನಿಮಗೆ ನೀರು ಎಷ್ಟು ಬೇಕು ಅಂತ ನೋಡ್ಕೊಬಿಟ್ಟು ಸೇರಿಸ್ಕೊಬಿಟ್ಟು ನೀಟಾಗಿ ಹಿಟ್ಟನ್ನು ಕಲಿಸ್ಕೊಳ್ಳಿ. ಹಿಟ್ಟು ಕಲಿಸ್ಬಿಟ್ಟು ಪೂರ್ತಿಯಾಗಿ ಚೆನ್ನಾಗಿ ನಾದ್ಕೊಬಿಡಿ. ಈ ಟೈಮಲ್ಲಿ ನಾದ್ಕೊಂಡಷ್ಟು ನಮಗೆ ಅದು ಸಾಫ್ಟಾಗಿ ಹಾಗೆ ಲೇಯರ್ ಚೆನ್ನಾಗೇ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಕೊನೆಗೆ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಒಂದು 10 ನಿಮಿಷ ಅದನ್ನು ನೆನೆಸೋಕ್ಕೆ ಬಿಟ್ಕೊಳ್ಳಿ. ಸೊ ಈಗ 10 ನಿಮಿಷದ ನಂತರ ನಾನು ಈ ಹಿಟ್ಟನ್ನು ನೋಡ್ತಾ ಇದ್ದೀನಿ. ಸೊ ಸಾಫ್ಟಾಗಿ ಬಂದಿದೆ. ಹಾಗೆ ಸೇಮ್ ನೀವು ಚಪಾತಿ ಏನು ಮಾಡ್ತೀರಾ ಸೇಮ್ ಅದೇ ಸೈಜ್ಗೆ ಸ್ವಲ್ಪ ಹೆಚ್ಚು ಕಮ್ಮಿ ಒಂಚೂರು ಚಿಕ್ಕದಾದರೂ ಪರವಾಗಿಲ್ಲ. ಸೊ ಪೂರ್ತಿಯಾಗಿ ಅಷ್ಟೂ ನೀವು ಒಂದು ಸೈಜಲ್ಲಿ ಉಂಡೆ ಮಾಡ್ಕೊಬಿಟ್ಟು ಸ್ವಲ್ಪ ಹಿಟ್ಟನ್ನು ಹಚ್ಚಿಬಿಟ್ಟು ನೀಟಾಗಿ ಸೇಮ್ ನೀವು ಏನು ಚಪಾತಿ ಲಟ್ಟಿಸ್ತೀರೋ ಅದೇ ಥರ ಸ್ವಲ್ಪ ತೆಳುವಾಗಿ ಬಂದರೆ ಸಾಕಾಗತ್ತೆ. ತುಂಬ ಏನೋ ದಪ್ಪ ಬೇಡ, ತುಂಬ ತೆಳುವೂ ಬೇಡ. ಈ ಥರ ಇಷ್ಟು ತೆಳ್ಳಗಾದರೆ ಸಾಕಾಗತ್ತೆ. ಈ ಥರ ನೀವೆಲ್ಲ ಚಪಾತಿನೂ ಮಾಡಿಬಿಟ್ಟು ಒಂದು ಸರಿ ಇಟ್ಕೊಳ್ಳಿ. ಅದರ ನಂತರ ನಾನು ಅದಕ್ಕೆ ಸ್ವಲ್ಪ ಟೊಮೆಟೊ ಸಾಸನ್ನು ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ಡಿಫ್ರೆಂಟಾಗಿರುತ್ತೆ ಟೇಸ್ಟು. ಇಲ್ಲ ಒಂದು ವೇಳೆ ಸಾಸ್ ಇಲ್ಲ ಅಂತ ಅಂದರೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಅಪ್ಲೈ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಸೊ ಅದ್ರ ನಂತರ ನಾವೇನು ಸ್ಟಫಿಂಗನ್ನು ರೆಡಿ ಮಾಡ್ಕೊಂಡಿರ್ತೀವೋ ಆ ಸ್ಟಫಿಂಗನ್ನು ನೀಟಾಗಿ ಒಂದು ಸೈಡ್ ಮಾತ್ರ ಹಾಕ್ಕೊಳ್ಳಿ. ಈ ಥರ ಹರಡ್ಬಿಟ್ಟು ತುಂಬ ದಪ್ಪ ಬೇಡ, ಎಲ್ಲ ಕಡೆ ಒಂದೇ ಥರ ಬರೋ ಹಾಗೆ ಲೇಯರ್ನ ಹಾಕ್ಕೊಳ್ಳಿ. ಅದರ ನಂತರ ನೀವು ನೀಟಾಗಿ ಇಲ್ಲಿ ತೋರಿಸ್ತಿದ್ದೀನಲ್ವ, ಸೊ ಇದೇ ಥರ ನೀಟಾಗಿ ಫೋಲ್ಡ್ ಮಾಡಿಬಿಟ್ಟು ಒಂದು ಸರಿ ಟ್ಯಾಪ್ ಮಾಡ್ಕೊಳ್ಳಿ. ಏನು ತೊಂದರೆ ಇಲ್ಲ, ಒಂದು ಸರಿ ನೀಟಾಗಿ ಈ ಥರ ತಟ್ಕೋಬೇಕಾಗತ್ತೆ. ಏನಂತಂದರೆ ನೆಕ್ಸ್ಟು ನಮಗೆ ನೋಡೋದಕ್ಕೆ ಚೆನ್ನಾಗಿ ಕಾಣಬೇಕಲ್ವ. ಸೊ ಅದಕ್ಕೋಸ್ಕರ ನಾನು ಈ ಥರ ಕಟ್ಟಿಂಗ್ ಮಾಡ್ತಾಯಿದ್ದೀನಿ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ನೀವು ಅದೇ ಥರ ಮಾಡ್ಕೋಬೋದು, ನೋಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಥರ ಸೈಡನ್ನು ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿಬಿಟ್ಟು ನೀಟಾಗಿ ಎಡ್ಜಸ್ ಏನಂತಂದರೆ ನಮಗೆ ಲೇಯರದು ಬಬಲ್ಸ್ ಥರ ಫುಲ್ಲು ಪ್ಲಫಿಯಾಗಿ ಬರೋದ್ರಿಂದ ನಾವು ಈ ಥರ ನೀಟಾಗಿ ಸೀಲ್ ಮಾಡ್ಕೋಬೇಕಾಗತ್ತೆ. ಸೊ ಎರಡೂ ಸೈಡು ಇದೇ ಥರ ಸೇಮ್ ಸೀಲ್ ಮಾಡ್ಕೊಳ್ಳಿ. ಸೊ ರೆಡಿಯಾಗಿದೆ, ನೋಡೋದಕ್ಕೂ ಕೂಡ ಡಿಫ್ರೆಂಟ್ ಆಗಿದೆ. ಎಲ್ಲದನ್ನು ನೀವು ಈ ಥರ ಮಾಡಿ ಇಟ್ಬಿಟ್ಟು ರೆಡಿ ಮಾಡಿಟ್ಕೊಂಡ್ರೆ ನಿಮಗೆ ಫ್ರೈ ಮಾಡಿಬಿಟ್ಟು ಕೊಡೋದಕ್ಕೆ ಈಸಿ ಆಗುತ್ತೆ.
ಸೊ ಎಲ್ಲದನ್ನು ಇದೇ ಥರ ಮಾಡಿಬಿಟ್ಟು ನೀಟಾಗಿ ಫೋಲ್ಡ್ ಮಾಡಿ ಇದೇ ಥರ ಟ್ಯಾಪ್ ಮಾಡಿ. ಏನಂತಂದರೆ ಸ್ವಲ್ಪನೂ ಬಬಲ್ಸ್ ಇರೋದು ಬೇಡ, ಅದರಲ್ಲಿ ನೀಟಾಗಿ ಸೀಲ್ ಮಾಡ್ಕೊಳ್ಳಿ ಎರಡೂ ಸೈಡು. ಈ ಥರ ನೋಡೋದಕ್ಕೆ ಚೆನ್ನಾಗಿರುತ್ತೆ. ಹಾಗೆ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಪ್ಯಾನ್ ತೊಗೊಂಬಿಟ್ಟು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡ್ತಾಯಿದ್ದೀನಿ. ಹಾಗೆ ಈ ಥರ ಒಂದೇ ಸರಿ ಎರಡನ್ನು ನೀವು ಆ ಕಡೆ ಈ ಕಡೆ ಇಟ್ಟುಬಿಟ್ಟು ಮೇಲ್ಗಡೆಯಿಂದ ಸ್ವಲ್ಪ ಎಣ್ಣೆನ ಹಚ್ಚಿಬಿಟ್ಟು ಅಪ್ಲೈ ಮಾಡಿ. ಚೆನ್ನಾಗಿರುತ್ತೆ, ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಹಾಗೆ ಎರಡೂ ಸೈಡು ಚೆನ್ನಾಗಿ ಫ್ರೈ ಆಗಲಿ, ಗೋಲ್ಡನ್ ಬ್ರೌನ್ ಆಗೋ ತನಕ ನೀಟಾಗಿ ಎಲ್ಲ ಕಡೆ ಫ್ರೈ ಮಾಡಿದರೆ ಸೇಮ್ ನಿಮಗೆ ನೋಡೋದಕ್ಕೆ ಸ್ವಲ್ಪ ಕರ್ಜಿಕಾಯಿ ಶೇಪಲ್ಲಿ ಅನಿಸುತ್ತೆ. ಹಾಗೆ ಡಿಫ್ರೆಂಟ್ ಕೂಡ ಇರುತ್ತೆ. ಮಕ್ಕಳು ಕೂಡ ಚಪಾತಿ ಪಲ್ಯ ಬೇಡ ಅಂತ ಹೇಳಿದವರು ಈ ಥರ ತಿಂತಾರೆ. ನೀವು ಇದನ್ನು ಸಾಸ್ ಜೊತೆ ಕೂಡ ಸರ್ವ್ ಮಾಡ್ಬೋದು. ಇಲ್ಲ ಅಂತಂದರೆ ಯಾವುದಾದ್ರೂ ಒಂದು ಗ್ರೇವಿನ ಕೊಟ್ಬಿಟ್ರೆ ಗ್ರೇವಿ ಕೂಡ ಚೆನ್ನಾಗಿರುತ್ತೆ. ಸೊ ಬಿಸಿಯಾಗಿ ಕೂಡ ತಿನ್ಬೋದು. ನಿಮ್ಮ ಲಂಚ್ ಬಾಕ್ಸ್ಗಳಿಗೆ ಕೂಡ ಹಾಕಿ ಕೊಟ್ಟು ಕಳಿಸ್ಬೋದು, ಇಷ್ಟಪಟ್ಟು ತಿಂತಾರೆ. ಸಿಂಪಲ್ ಆಗಿರೋಂಥ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮರಿಬೇಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು.